ಧರ್ಮಸ್ಥಳದ ವಿರುದ್ಧ ವಿಠಲಗೌಡ ಬಿಟ್ಟಿದ್ದಲ್ಲ ಬರೀ ಬುರುಡೆ ತಗೊಂಡು ಬಂದಿದ್ ಮಾತ್ರ ಅಲ್ಲ, ಈತ ಬುರುಡೆನೂ ಬಿಡ್ತಾ ಇದ್ದ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರೋ ತಲೆ ಬುರುಡೆಗಳೆಲ್ಲ ಪುರುಷರದ್ದು. ವಿರಾಜಪೇಟೆಯ ಯುಬಿ ಅಯ್ಯಪ್ಪ ಅನ್ನೋರ ಐಡಿ ಕಾರ್ಡ್ ಕೂಡ ಅಲ್ಲಿ ಪತ್ತೆಯಾಗಿದೆ. ಗೋಣಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ 2017ರಲ್ಲೇ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಆಗಿತ್ತು. ನೇತ್ರಾವತಿ ಸ್ನಾನಘಟ್ಟಕ್ಕೆ ಆಗಮಿಸಿ ಆತ್ಮಹತ್ಯೆ ಮಾಡಿಕೊಂಡ ಶಂಕೆ ವ್ಯಕ್ತವಾಗಿದೆ. ನಿನ್ನೆ ಮೊನ್ನೆ ಶೋಧ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕ ಬುರುಡೆ ಮತ್ತು ಮೂಳೆಗಳು ಪುರುಷರದ್ದು ಅನ್ನೋ ಮಾಹಿತಿ ಸಿಕ್ಕಿದೆ. ವೈದ್ಯರ ಪರೀಕ್ಷೆಯಲ್ಲೂ ತಲೆ ಬುರುಡೆಗಳು ಪುರುಷರದ್ದು ಅಂತ ಸಾಬೀತಾಗಿದೆ. ಇವ್ರು ಹೇಳಿದ್ದೇನು, ಎಷ್ಟೋ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು, ನಾವು ಅದನ್ನು ತಗೊಂಡು ಹೋಗಿ ಅಲ್ಲಿ ಹೆಣಗಳನ್ನ ಹೂತಾಕಿದ್ವಿ ಅಂತ. ಇನ್ನು FSLನ ಸಂಪೂರ್ಣ ವರದಿಗಾಗಿ SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಆದರೆ ವೈದ್ಯರು ಪ್ರಾಥಮಿಕ ಮಾಹಿತಿಯ ವಿಚಾರವಾಗಿ ಅದನ್ನ ಪುರುಷರ ತಲೆಬುರುಡೆಗಳು ಅಂತ ಹೇಳಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರೋ ತಲೆಬುರುಡೆಗಳೆಲ್ಲ ಪುರುಷರದ್ದು. ಇವರ ಕುತಂತ್ರಗಳು ಹೊರಗಡೆ ಬಂದ್ರು, ಕುತಂತ್ರಗಳು ಬಯಲಾದ್ರು, ಇನ್ನೂ ಕೂಡ SITಯ ದಿಕ್ಕು ತಪ್ಪಿಸ್ತಾನೇ ಇದ್ದಾರೆ. ಇನ್ನೂ ಕೂಡ SITಯ ದಾರಿ ತಪ್ಪಿಸೋದ್ರಲ್ಲೇ ಇದ್ದಾರೆ. ಇನ್ನು ಇದನ್ನ ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಬುರುಡೆ ಇದೆ, ಇಲ್ಲಿ ಬುರುಡೆ ಇದೆ ಅಂತ ಹೇಳಿ. ಈಗ ಅಲ್ಲಿ ಸಿಕ್ಕಿರುವಂತಹ ಬುರುಡೆಗಳಾಗ್ಲಿ ಅಥವಾ ಅಸ್ಥಿ ಪಂಜರಗಳಾಗ್ಲಿ ಅದೆಲ್ಲವೂ ಕೂಡ ಪುರುಷರದ್ದು ಅನ್ನೋ ಪ್ರಾಥಮಿಕ ಮಾಹಿತಿ ಇದೆ. FSLನ ಸಂಪೂರ್ಣ ರಿಪೋರ್ಟ್ಗಾಗಿ SIT ವೇಟ್ ಮಾಡ್ತಾ ಇದೆ.